ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಎಬಿಸಿಡಿ ಸಮಾಂತರ ಚತುರ್ಭುಜದ ಸುತ್ತಳತೆ 36 ಸೆಂಟಿಮೀಟರ್ ಮತ್ತು ಒಂದು ಬಾಹುವಿನ ಉದ್ದ 10 ಸೆಂಟಿಮೀಟರ್ ಆದರೆ ಬಾಹು ಬಿಸಿಯ ಉದ್ದ ಆಯ್ಕೆ 5 ಸೆಂಟಿಮೀಟರ್, ಆಯ್ಕೆ ಬಿ 8 ಸೆಂಟಿಮೀಟರ್, ಆಯ್ಕೆ ಸಿ 10 ಸೆಂಟಿಮೀಟರ್, ಆಯ್ಕೆ ಡಿ 26 ಸೆಂಟಿಮೀಟರ್. ಸೊ ಎ ಬಿ ಸಿ ಡಿ. ಸೊ ಇಲ್ಲಿ ಸಮಾಂತರ ಚತುರ್ಭುಜ ಸುತ್ತಳತೆಯನ್ನ ಕೊಟ್ಟಿದ್ದಾರೆ. ಎಷ್ಟು? 36 ಸೆಂಟಿಮೀಟರ್. ಸೊ ಸಮಾಂತರ ಚತುರ್ಭುಜ ಸುತ್ತಳತೆ ಅಂದ್ರೆ ಏನ್ ಹೇಳಿ? ಎಲ್ಲ 4 ಬಾಹುಗಳ ಮೊತ್ತ. ಸೊ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಎ ಡಿ. ಓಕೆ. ಸೊ ಒಂದು ಬಾಹುವಿನ ಉದ್ದ ಎಷ್ಟು? ಎ ಬಿ 10 ಸೆಂಟಿಮೀಟರ್ ಅಂತ ಕೊಟ್ರೆ, ಸೊ ಅದರ ಎದುರಿಗಿರುವಂತಹ ಬಾಹು ಏನಾಗತ್ತೆ ಹೇಳಿ? 10 ಸೆಂಟಿಮೀಟರ್ ಆಗಿರತ್ತೆ. ಓಕೆ. ಸೊ ಈಗ ನಾವು ಎ ಡಿ ಮತ್ತು ಬಿ ಸಿ ಯಾವ್ದಾದ್ರು ಒಂದನ್ನ ಫೈಂಡ್ ಔಟ್ ಮಾಡ್ರೆ ಎದುರಿಗಿರುವಂತಹ ಬಾಹು ಸಮನಾಗಿರತ್ತೆ. ಸೊ ಇಲ್ಲಿ ಇವುಗಳ ಮೊತ್ತ ಏನ್ ಹೇಳಿ? 36 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ. ಸೊ ಇಲ್ಲಿ ಎ ಬಿ 10 ಸೆಂಟಿಮೀಟರ್ ಪ್ಲಸ್ ಬಿ ಸಿ ಎಕ್ಸ್ ಪ್ಲಸ್ ಸಿ ಡಿ 10 ಸೆಂಟಿಮೀಟರ್ ಪ್ಲಸ್ ಎ ಡಿ ಎಕ್ಸ್ ಈಸ್ ಈಕ್ವಲ್ ಟು 36 ಸೆಂಟಿಮೀಟರ್. ಸೊ 20 ಪ್ಲಸ್ 2x ಈಸ್ ಈಕ್ವಲ್ ಟು 36. ಓಕೆ. ಸೊ ಇಲ್ಲಿ 2x ಈಸ್ ಈಕ್ವಲ್ ಟು 36 ಮೈನಸ್ 20. ಓಕೆ. ಸೊ 2x ಈಸ್ ಈಕ್ವಲ್ ಟು 16. x ಈಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ 2. 2 1 2, 2 8 16. ಸೊ ಹಾಗಾದ್ರೆ ಇಲ್ಲಿ ಬಿ ಎಕ್ಸ್ ಎಷ್ಟು ಬಂದಿದೆ ಹೇಳಿ? 8 ಸೆಂಟಿಮೀಟರ್ ಬಂದಿದೆ. ಸೊ ಬಿ ಸಿ 8 ಸೆಂಟಿಮೀಟರ್ ಆದ್ರೆ ಎದುರಿಗಿರುವಂತಹ ಬಾಹು ಕೂಡ 8 ಸೆಂಟಿಮೀಟರ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಬಾಹು ಬಿಸಿಯ ಉದ್ದವನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಇದರ ಉದ್ದ ಎಷ್ಟು ಬರುತ್ತೆ ಹೇಳಿ? 8 ಸೆಂಟಿಮೀಟರ್ ಆಗುತ್ತೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾದ ಆಯ್ಕೆ ಆಗುತ್ತೆ. ಓಕೆ. ಥ್ಯಾಂಕ್ ಯು.